ಜೀ ಕನ್ನಡದ ಹೊಸ ಧಾರಾವಾಹಿ ಕರ್ಣ ಈಗ ಪ್ರೇಕ್ಷಕರಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಆರಂಭದಲ್ಲೇ ಈ ಸೀರಿಯಲ್ ದೊಡ್ಡ ತಿರುವು ಪಡೆದುಕೊಂಡಿದೆ. ನಾಯಕ ಕರ್ಣ ಈಗ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ದಾನೆ. ಒಬ್ಬ ದಕ್ಷ ವೈದ್ಯನಿಗೆ ಈಗ ಕೆಟ್ಟ ಕಾಲ ಶುರುವಾದಂತಿದೆ. ಹೌದು, ವಸಿಷ್ಠ ಆಸ್ಪತ್ರೆಯಲ್ಲಿ ನಡೆದ ಈ ಘಟನೆ ಈಗ ಎಲ್ಲೆಡೆ ಸಂಚಲನ ಮೂಡಿಸಿದೆ. ಡಾಕ್ಟರ್ ಕರ್ಣ ಅಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು. ಆದ್ರೆ ಈಗ ಅವರ ವೃತ್ತಿ ಜೀವನಕ್ಕೆ ಕಪ್ಪು ಚುಕ್ಕಿ ಬಂದಿದೆ. ಈ ಘಟನೆಯಿಂದ ಕರ್ಣ ಮಾತ್ರವಲ್ಲದೆ ಇಡೀ ಕುಟುಂಬ ಕಂಗಾಲಾಗಿದೆ. ಈಗಾಗಲೇ ಈ ಪ್ರೋಮೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ಬಾಣಂತಿಯರ ಸಾವಿನ ಸುದ್ದಿ ಕೇಳಿ ಜನರು ಬೆಚ್ಚಿ ಬಿದ್ದಿದ್ದಾರೆ. ಕರ್ಣನ ಮುಂದಿನ ನಡೆ ಏನು ಎಂಬ ಪ್ರಶ್ನೆ ಈಗ ಎಲ್ಲರಲ್ಲೂ ಕೇಳಿಬಂದಿದೆ. ಈ ಘೋರ ದುರಂತಕ್ಕೆ ಕಾರಣವೇನು ಎಂಬುದು ಈಗ ನಿಗೂಢವಾಗಿದೆ. ಧಾರಾವಾಹಿಯ ಇಂದಿನ ಪ್ರೋಮೋ ನೋಡಿದರೆ ಎದೆ ಜಲ್ಲೆನ್ನುತ್ತದೆ. ವಸಿಷ್ಠ ಆಸ್ಪತ್ರೆಯಲ್ಲಿ ಇಂದು ಎಲ್ಲವೂ ಉಲ್ಟಾ ಪಲ್ಟಾ ಆಗಿದೆ. ಹೆಸರಾಂತ ವೈದ್ಯ ಕರ್ಣ ಡೆಲಿವರಿ ಮಾಡಿದ 3 ತಾಯಂದಿರು ಮೃತಪಟ್ಟಿದ್ದಾರೆ. ಈ ಸುದ್ದಿ ಇಡೀ ಆಸ್ಪತ್ರೆಯನ್ನೇ ನಡುಗಿಸಿದೆ. ಸಂತೋಷದಿಂದ ಇರಬೇಕಿದ್ದ ಕುಟುಂಬಗಳು ಈಗ ಶೋಕ ಸಾಗರದಲ್ಲಿ ಮುಳುಗಿವೆ. ಕರ್ಣ ಒಬ್ಬ ಅತ್ಯುತ್ತಮ ವೈದ್ಯ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಆದ್ರೆ ಇದು ಕರ್ಣನ ತಪ್ಪಲ್ಲ ಎನ್ನುವುದು ಮೇಲ್ನೋಟಕ್ಕೆ ತಿಳಿಯುತ್ತದೆ. ಇದರ ಹಿಂದೆ ರಮೇಶ್ ಎಂಬುವರ ದೊಡ್ಡ ಸಂಚು ಅಡಗಿದೆ. ಕರ್ಣನನ್ನು ಸೋಲಿಸಲು ರಮೇಶ್ ಈ ಸಂಚಿನ ಚಕ್ರವ್ಯೂಹ ಹೆಣೆದಿದ್ದಾನೆ. ಇದು ಕರ್ಣನ ಹೆಸರನ್ನು ಹಾಳು ಮಾಡುವ ಪ್ಲಾನ್ ಆಗಿದೆ. ತಮ್ಮವರನ್ನು ಕಳೆದುಕೊಂಡ ಜನರು ಆಸ್ಪತ್ರೆ ಮುಂದೆ ಜಮಾಯಿಸಿದ್ದಾರೆ. ಎಲ್ಲರೂ ಆಕ್ರೋಶದಿಂದ ಕೂಗಾಡುತ್ತಿದ್ದಾರೆ. ನಮಗೆ ನ್ಯಾಯ ಬೇಕು ಎಂದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪರಿಸ್ಥಿತಿ ಈಗ ಹತೋಟಿ ಮೀರಿ ಹೋಗಿದೆ. ಕರ್ಣ ಎಸ್ಟಿ ಸಮಾಧಾನ ಮಾಡಲು ಪ್ರಯತ್ನಿಸಿದರೂ ಜನರು ಕೇಳುತ್ತಿಲ್ಲ. ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಏನು ಮಾಡಬೇಕೆಂದು ತಿಳಿಯದೆ ಗಾಬರಿಯಾಗಿದ್ದಾರೆ. ಜನರ ಆಕ್ರೋಶ ಹೆಚ್ಚಾಗುತ್ತಿದ್ದಂತೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಬಾಣಂತಿಯರ ಸಾವಿಗೆ ಕರ್ಣನೇ ಕಾರಣ ಎಂದು ಆರೋಪಿಸಲಾಗಿದೆ. ಹೀಗಾಗಿ ಪೊಲೀಸರು ಡಾಕ್ಟರ್ ಕರ್ಣನಿಗೆ ಕೈಕೊಳ ತೊಡಿಸಿದ್ದಾರೆ. ಸದಾ ಜನರ ಜೀವ ಉಳಿಸುತ್ತಿದ್ದ ಕರ್ಣ ಈಗ ಜೈಲು ಪಾಲಾಗಿದ್ದಾನೆ. ಈ ದೃಶ್ಯ ಅಭಿಮಾನಿಗಳಿಗೆ ಸಖತ್ ನೋವು ಉಂಟು ಮಾಡಿದೆ. ಈಗ ಈ ಆರೋಪ ಕರ್ಣನ ಪಾಲಿಗೆ ಬರೀ ವೃತ್ತಿ ಜೀವನದ ಪ್ರಶ್ನೆ ಅಲ್ಲ, ಇದು ಆತನ ಅಸ್ತಿತ್ವದ ಹೋರಾಟ ಆಗಿದೆ. ಆಸ್ಪತ್ರೆಯ ಘನತೆ ಮಣ್ಣು ಪಾಲಾಗುತ್ತಿದ್ದರೆ ಇತ್ತ ಕರ್ಣನ ಕುಟುಂಬ ಸಮಾಜದ ಮುಂದೆ ತಲೆ ತಗ್ಗಿಸುವಂತಾಗಿದೆ. ಈ ಆರೋಪ ಕರ್ಣನ ಪಾಲಿಗೆ ಬರೀ ವೃತ್ತಿ ಜೀವನದ ಪ್ರಶ್ನೆ ಅಲ್ಲ, ಇದು ಆತನ ಅಸ್ತಿತ್ವದ ಹೋರಾಟ. ಆಸ್ಪತ್ರೆಯ ಘನತೆ ಮಣ್ಣು ಪಾಲಾಗುತ್ತಿದ್ದರೆ ಇತ್ತ ಕರ್ಣನ ಕುಟುಂಬ ಸಮಾಜದ ಮುಂದೆ ತಲೆ ತಗ್ಗಿಸುವಂತಾಗಿದೆ. ರಮೇಶ್ ಹೆಣೆದಿರುವ ಈ ಕುತಂತ್ರದ ಬಲೆಯನ್ನು ಭೇದಿಸಲು ಕರ್ಣ ಈಗ ಜೈಲಿನಿಂದಲೇ ರಣತಂತ್ರ ರೂಪಿಸಬೇಕಿದೆ. ತನ್ನ ಮೇಲೆ ನಂಬಿಕೆ ಕಳೆದುಕೊಂಡಿರುವ ಜನರ ವಿಶ್ವಾಸವನ್ನು ಆತ ಹೇಗೆ ಮರಳಿ ಪಡೆಯುತ್ತಾನೆ? ಈ ಸಂಚಿನ ಹಿಂದಿರುವ ಅಸಲಿ ಮುಖಗಳನ್ನು ಕರ್ಣ ಹೇಗೆ ಬಯಲಿಗೆಳೆಯುತ್ತಾನೆ ಎಂಬುದು ಮುಂದಿನ ದಿನಗಳಲ್ಲಿ ಕುತೂಹಲ ಮೂಡಿಸಲಾಗಿದೆ. ಈಗ ಕರ್ಣನಿಗೆ ನ್ಯಾಯ ಸಿಗುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ರಮೇಶ್ ಮಾಡಿದ ಕುತಂತ್ರವನ್ನು ಕರ್ಣ ಹೇಗೆ ಬಯಲಿಗೆಳೆಯುತ್ತಾನೆ? ತನ್ನ ಮೇಲಿರುವ ಕಳಂಕವನ್ನು ಆತ ಹೇಗೆ ತೊಡೆದು ಹಾಕುತ್ತಾನೆ? ಸತ್ಯ ಹೊರಬರಲು ಕರ್ಣ ಈಗ ಬೆಂಕಿಯ ಹಾದಿಯಲ್ಲಿ ನಡೆಯಬೇಕಿದೆ. ಮುಂದಿನ ಸಂಚಿಕೆಗಳಲ್ಲಿ ಅಸಲಿ ಕತೆ ಬಯಲಾಗಲಿದೆ. ಒಟ್ಟಿನಲ್ಲಿ ಕರ್ಣ ಧಾರಾವಾಹಿ ಈಗ ಫುಲ್ ಹೈ ವೋಲ್ಟೇಜ್ ಡ್ರಾಮಾದೊಂದಿಗೆ ಸಾಗುತ್ತಿದೆ. ಈ ಟ್ವಿಸ್ಟ್ ಸೀರಿಯಲ್ ರೇಟಿಂಗ್ ಹೆಚ್ಚಾಗೋದಂತೂ ಖಚಿತ ಆಗಿದೆ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಪ್ರತಿಯೊಂದು ಸೀರಿಯಲ್ನ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಸ್ಯಾಂಡಲ್ವುಡ್ ಕಥೆಗಳು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.